ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ದಿಢೀರ್ನೆ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ಬಿಡ್ತು. ಪ್ರೀತಿಸಿದ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥದ್ದೊಂದು ಆರೋಪ. ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ದೂರು ದಾಖಲಾಗ್ತಾ ಇದೆ. ಮಾಜಿ ಪ್ರೇಮಿ ಬ್ಲಾಕ್ ಮೇಲ್ ಬಗ್ಗೆ ವರ್ಷಾ ಕಾವೇರಿ ದೂರು. ಮಾಜಿ ಲವರ್ಗೆ ವಿಡಿಯೋ ಲಿಕ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾನಂತೆ. ಯುವತಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇರುವುದು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಲ್ಲ ಗುರು, ಇಷ್ಟು ದಿನ ಇಲ್ದೇ ಇರೋನು ಇವಾಗ ಯಾಕೆ ಬ್ಲಾಕ್ ಮೇಲ್ ಮಾಡೋಕ್ ಹೋದ? ಆಮೇಲೆ ಸಡನ್ ಆಗಿ ಎಲ್ಲಾ ನ್ಯೂಸ್ ಚಾನೆಲ್ ಅವರು ಇದನ್ನೇ ಮೇನ್ ನ್ಯೂಸ್ ತರ ರಪರಪ ಅಂತ ಹಾಕೊಂಡು ರೂಪ್ತವ್ರಲ್ಲ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಂತ ಯೋಚನೆ ಮಾಡ್ತಾ ಮೊನ್ನೆ ವರ್ಷಾ ಕಾವೇರಿ ಇನ್ಸ್ಟಾ ಪ್ರೊಫೈಲ್ ಓಪನ್ ಮಾಡಿ ನೋಡಿದಾಗ ಏನಿತ್ತು ಅಂತ ಹೇಳೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊಡಿರಿ. ಅದು ಸೌಂಡ್ ಬರಲ್ಲ, ಬಟ್ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಕನ್ನಡಿಗ ಅಂತರಲೇ ಪ್ರೈವೇಟ್ ವಿಡಿಯೋ ಫೋಟೋಸ್ ಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್. ಏನಿದು ಸಮಾಚಾರ, ಗ್ರಾಚಾರ, ವಾಮಾಚಾರ, ಆಚಾರ ವಿಚಾರ ಅಂತ ಯೋಚನೆ ಮಾಡ್ತಾ ಏನಿರ್ಬೋದು ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ವರ್ಷಾ ಕಾವೇರಿ ಅಂತ ಪ್ರೊಫೈಲ್ ನ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತಾನೆ ಇಲ್ಲ. ಓಹೋ, ಯಾವಾಗ್ಲೋ ಏನೋ ನಾನು ಮಾಡಿದ್ ರೋಸ್ಟ್ ನೋಡಿ ಅಕ್ಕ ಊರ್ಕೊಂಡು ಬ್ಲಾಕ್ ಮಾಡಿರ್ಬೇಕು ಅನ್ಸುತ್ತೆ. ಅವ್ರು ಬೇಜಾರ್ ಮಾಡ್ಕೊಂಡ್ರು ಅಂತ ನಾವು ನಂದೇ ಇನ್ನೊಂದು ಅಕೌಂಟ್ ಅಲ್ಲಿ ಹೋಗಿ ವರ್ಷಾ ಕಾವೇರಿ ಅಂತ ಸರ್ಚ್ ಮಾಡಿ ನೋಡ್ತೀನಿ, ಅಕ್ಕ ಒಂದ್ ಸ್ಟೋರಿ ಹಾಕಿದ್ಲು. ಏನದು? It's a false information you are seeing through media. It was about removing all the reels from Instagram profile and other social media platforms. Stop spreading fake news. ಇದು ಮಾಧ್ಯಮಗಳ ಮೂಲಕ ನೀವು ನೋಡುತ್ತಿರುವುದು ಸುಳ್ಳು ಮಾಹಿತಿಯಾಗಿದೆ. ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ರೀಲ್ಸ್ಗಳನ್ನು ತೆಗೆದು ಹಾಕುವುದಾಗಿತ್ತು. ನಕಲಿ ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸಿ. ಅರೆ, ನಮ್ಮ ವರ್ಷ ಅಕ್ಕಂಗೆ ಕನ್ನಡ ಬರೆಯೋಕೆ ಟೈಪ್ ಮಾಡೋಕೆ ಬರಲ್ಲ ಅನ್ಸುತ್ತೆ. ಅದಕ್ಕೆ ಇಂಗ್ಲಿಷಲ್ಲಿ ಟೈಪ್ ಮಾಡಿ ಇಂಗ್ಲಿಷ್ ಟು ಕನ್ನಡ ಅನುವಾದಿಸಿ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡ್ಬಿಟ್ಟವಳೆ. ನೋಡಿದ್ರಲ್ಲ ಸ್ನೇಹಿತರೆ, ಗೊತ್ತಾಯ್ತಲ್ವಾ ಇದು ಮ್ಯಾಟ್ರು. ಇವಳು ನೋಡಿದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಡಿಲೀಟ್ ಮಾಡ್ಸೋಕೆ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹಾಕವಳೆ. ಮೀಡಿಯಾದವ್ರು ನೋಡಿದ್ರೆ ಚೆನ್ನಾಗಿದ್ದ ಕಾಲದಲ್ಲಿ ಇಬ್ರು ಸೇರ್ಕೊಂಡು ಹಳ್ಳಿ ಗುಳಿ ಆಟ ಆಡಿರೋದನ್ನ ಇಟ್ಕೊಂಡು ವರುಣ್ ಬ್ಲಾಕ್ ಮೇಲ್ ಮಾಡ್ತಾವನೆ ಅನ್ನೋ ಹಾಗೆ ತೋರಿಸ್ತವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಏನೇ ಆದ್ರೂ ಮೀಡಿಯಾದವ್ರನ್ನ ನಂಬೋಕಾಗಲ್ಲ ಬಿಡಿ. ಎಲ್ರೂ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ, ಆದ್ರೆ ಈ ಮೀಡಿಯಾದವರು ದುಂಬಿ ನೋಡಿದ್ರೆ ಡೈನೋಸಾರಸ್ ನೋಡ್ದಂಗ ಆಡ್ತಾರೆ. ಇವ್ರನ್ನ ಯಾವ ಕಾರಣಕ್ಕೂ ಪೂರ್ತಿಯಾಗಿ ನಂಬೋಕಾಗಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ, ರೀಲ್ಸ್ ವಿಡಿಯೋಗಳನ್ನ ಡಿಲೀಟ್ ಮಾಡ್ಸೋಕೆ ಯಾವುದೇ ಕಾರಣಕ್ಕೂ ಸೈಬರ್ ಕಂಪ್ಲೇಂಟ್ ಕೊಡೋಕೆ ಯಾರು ಹೋಗಲ್ಲ. ಆಮೇಲೆ ಇವರಿಬ್ರು ಸೇರಿ ವಿಡಿಯೋಸ್ ಮಾಡಿರೋದು ಪಬ್ಲಿಕ್ ಅಲ್ಲೇ ಪಬ್ಲಿಸಿಟಿಗೋಸ್ಕರ ಅಲ್ವಾ? ಹಂಗಿದ್ಮೇಲೆ ಇವರಿಬ್ಬರ ಪ್ರೈವೇಟ್ ವಿಡಿಯೋಸ್ ಗಳನ್ನ ಇಬ್ರಲ್ಲಿ ಒಬ್ರು ಇಟ್ಕೊಂಡು ಅಥವಾ ಪೋಸ್ಟ್ ಮಾಡ್ಕೊಂಡು ಬ್ಲಾಕ್ ಮೇಲು ಇನ್ನೊಂದು ಮತ್ತೊಂದು ಮಾಡಿದ್ರೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಇಬ್ರು ಸೇರಿ ಮಾಡಿರೋ ರೀಲ್ಸ್ ಗಳನ್ನ ಮಾತ್ರ ಡಿಲೀಟ್ ಮಾಡಿಸೋದಕ್ಕೆ ಸೈಬರ್ ಕಂಪ್ಲೇಂಟ್ ಕೊಟ್ಟಿರೋದು ಅನ್ನೋದಿದೆಯಲ್ಲ, ಅದೇ ಯಾಕೋ ಮಿಸ್ ಹೊಡಿತಿರೋದು. ಅದಂಗಿರ್ಲಿ, ಬನ್ನಿ FIR ಲೀಕ್ ಆಗಿರೋದ್ರ ಬಗ್ಗೆ ವರ್ಷ ಅಕ್ಕ ಏನೋ ಹೇಳೋಳೆ ನೋಡುವ. ನಾನು ಕೇಳಿದ್ದೆ, ಲೈಕ್ ಎಲ್ಲ ಲೀಗಲಿ ಅವ್ರ ಆಫೀಸಸ್ ನೆಲ್ಲ ಕೇಳಿದ್ದೆ, ಸರ್ ಇದೆಲ್ಲ ಬರಲ್ಲ, ಇಲ್ಲ ಅಮ್ಮ ಬರಲ್ಲ ಅಂತ ಹೇಳಿದ್ರು. ಬಟ್ ಅದು ಹೇಗೋ ಲೀಕ್ ಆಗಿದೆ, ಅದು ಹೇಗೆ ಲೀಕ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ನೋಡಿದ್ರ, ವರ್ಷಾ ಕಾವೇರಿ ಅವರು ಹೇಳಿರೋ ಪ್ರಕಾರ FIR ಆದ್ಮೇಲೆ ಲೀಕ್ ಆಗಲ್ಲ ಅಲ್ವಾ ಸರ್ ಅಂತ ಕೇಳಿದ್ರಂತೆ. ಸೊ ಲೀಕ್ ಆಯ್ತು. FIR ಅಲ್ಲಿ ಪ್ರೈವೇಟ್ ವಿಡಿಯೋಸ್ ಬಗ್ಗೆ ಕಂಪ್ಲೇಂಟ್ ಇತ್ತು, ರೀಲ್ಸ್ ವಿಡಿಯೋಸ್ ಬಗ್ಗೆ ಕಂಪ್ಲೇಂಟ್ ಇತ್ತು ಗೊತ್ತಿಲ್ಲ. ಬಟ್ ಸುದ್ದಿ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿ ನೆಗೆಟಿವಿಟಿ ಜಾಸ್ತಿ ಆಗ್ತಿದೆ ಅನ್ನೋ ಭಯಕ್ಕೆ ಇವರೇ ಯಾಕೆ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾತ್ರ ಡಿಲೀಟ್ ಮಾಡ್ಸೋಕಷ್ಟೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಸುಳ್ಳು ಹೇಳ್ತಿರ್ಬೋದಲ್ವಾ? ಬ್ಯೂಟಿಫುಲ್ ಪಾಯಿಂಟ್. ಇದೆಲ್ಲ ಒಂದ್ ಕಡೆ ಆದ್ರೆ ಸಡನ್ ಆಗಿ ಬೇದಿ ಬಂದು ತಡ್ಕೊಳಕಾಗದೆ ಪ್ಯಾಂಟ್ ಅಲ್ಲಿ ಅಂತ ಮಾಡ್ಕೊಂಡಂಗೆ ಅವಸರವಾಗಿ ವರುಣ್ ಆರಾಧ್ಯ ತನ್ನ ಮಾಜಿ ಪ್ರಿಯತಮೆಗೆ ಬ್ಲಾಕ್ ಮೇಲ್ ಮಾಡ್ದ ಪ್ರೈವೇಟ್ ವಿಡಿಯೋಸ್ ಫೋಟೋಸ್ ಗಳನ್ನ ಇಟ್ಕೊಂಡು ಅಂತ ಸುದ್ದಿ ನೋಡಿದ್ ಬುದ್ಧಿ ಇರೋ ಮಂದಿಗೆ ಅನ್ಸಿದ್ ಏನ್ ಗೊತ್ತಾ? ಧೋನಿ ನಂಬರ್ 7 ಸತ್ರೆ ಹೋಗ್ತಾರೆ ಹೆವೆನ್. ಉಚ್ರಂಗಾಡೋರು ಇಲ್ಲಿ ಇರೋದು ಕಾಮನ್. ತಲೆ ಕೆಟ್ಟಿರೋರ ತವರ ಮನೆನೇ ಬಿಗ್ ಬಾಸ್ ಸೀಸನ್ 11 ಬರ್ತಿದೆಯಲ್ಲ ಸ್ವಾಮಿ ದೊಡ್ಡ ಬಾಸು. ಅದಕ್ಕೆ ಇದೆಲ್ಲ ತಯಾರಿಗಳಾಗ್ತಿವೆ ಅಂತ ಮೇಲ್ನೋಟಕ್ಕೆ ಅನಿಸ್ತು. ಯಾಕಂದ್ರೆ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಬ್ಲಾಕ್ ಮೇಲು, ವೈಟ್ ಮೇಲು, ಬೆದರಿಕೆ, ಮಣ್ಣು ಮಸಿ ಅಂತ ಎಲ್ಲ ಆಗುತ್ತೆ ಅಂದ್ರೆ ಪಕ್ಕ ಈ ನನ್ನ ಮಕ್ಕಳು ದೊಡ್ಡ ಬಾಸ್ಗೆ ಸೆಲೆಕ್ಟ್ ಆಗೋಕೆ ಮಾಡ್ತಿರೋ ಗಿಮಿಕ್ಕು ಇಲ್ವಾ? ಈ ಮಾಜಿ ಲವ್ ಬರ್ಡ್ಸ್ ಗಳು ಆಲ್ರೆಡಿ ಸೆಲೆಕ್ಟ್ ಆಗಿರ್ಬೇಕು. ಅದಕ್ಕೆ ಕಳ್ಸ್ತಾ ಇವ್ರಿಗೆ ಸ್ವಲ್ಪ ಪ್ರಚಾರ ಕೊಟ್ಟು ಒಳಗೆ ಕಳ್ಸಿದ್ರೆ ಗೊತ್ತಿಲ್ಲದೆ ಇರೋ ಜನಕ್ಕೆ ಹೋಗೋಕು ಮುಂಚೆ ಈ ಮುಕ್ಕಾಗಿರೋ ಮುಖಗಳು ಯಾವ ಅಂತ ಗೊತ್ತಾಗುತ್ತೆ. ಆಮೇಲೆ TRP ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ದೊಡ್ಡ ಬಾಸ್ ಕಡೆಯವರು ಮಾಡಿಸ್ತಿರ್ಬೋದು. ಹೌದು ಸ್ವಾಮಿ, ದೊಡ್ಡಣ್ಣನ ಮನೆಗೆ ಹೋಗೋಕು ಮುಂಚೆ ತುಂಬಾ ಜನ ಇದೇ ತರ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದನ್ನ ನಾವು ನೀವು ತುಂಬಾ ನೋಡಿದೀವಿ. ಮತ್ತೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೇನೆ ದೊಡ್ಡಣ್ಣನ ಮನೆಗೆ ಬೇಗ ಪ್ರವೇಶ ಸಿಗುತ್ತೆ ಅನ್ನೋದು ಹಳೆ ಕಾಲದ ಸಾಮಾನ್ ಸಾನದಲ್ಲಿ ಕಿತ್ತು ಬಿಟ್ಟಿದೆ. ಅದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಒಂದ್ ಹೇಳ್ತೀನಿ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಆಗಿರೋದು ಸತ್ಯ. ಇದರ ಹಿಂದೆ ವರ್ಷಕ್ಕನ ವರ್ಷ ಇಲ್ಲ, ವರುಣ್ ಅಣ್ಣನ ವಕಾಲತ್ತು ಖಂಡಿತ ಇಲ್ವೇ ಇಲ್ಲ ಅನ್ನೋದೇ. ಆದ್ರೆ ಇಬ್ಬರಿಗೂ ಅವ್ರದೇ ಆದ ಜೀವನ ಇದೆ, ಮುಂದೆ ಒಳ್ಳೇದಾಗುತ್ತೆ, ಒಳ್ಳೆ ರೀತಿಲಿ ಬದುಕ್ತಾರೆ ಅಂತ ಅರ್ಥ. ಬೈ ಚಾನ್ಸ್ ಇವ್ರೇನಾದ್ರೂ ಫೇಮ್ಗೋಸ್ಕರ ತಮ್ಮ ಪರ್ಸನಲ್ ಜೀವನವನ್ನ ಡಿಫೇಮ್ ಮಾಡ್ಕೊಂಡು ಬಿಗ್ ಬಾಸ್ಗೆ ಇವರಿಬ್ರು ಅಥವಾ ಇವರಿಬ್ರಲ್ಲಿ ಒಬ್ರು ಹೋದ್ರು ಅನ್ನೋದೇ. ಆದ್ರೆ ಒಂದಂತೂ ಸತ್ಯ, ಇವ್ರಿಗೆ ನಾಚಿಕೆ, ಅಂಜಿಕೆ, ಮಾನ ಮರ್ಯಾದೆ ಇಲ್ಲ ಅಂತ.
ನೋಡುವ ಬಿಗ್ ಬಾಸ್ ಮೊದಲು ಸ್ಟಾರ್ಟ್ ಆಗ್ಲಿ ಗೊತ್ತಾಗುತ್ತಲ್ಲ ಇವರು ಬರ್ತಾರಾ ಇಲ್ವಾ ಅಂತ. ಬಂದ್ರು ಅನ್ನೋದೇ ಆದ್ರೆ ಪಕ್ಕ ಇವಾಗ ಆಗಿರೋ ಕಾಂಟ್ರವರ್ಸಿ ಬಿಗ್ ಬಾಸ್ಗೆ ಹೋಗೋಕೆನೆ ಮಾಡ್ಕೊಂಡಿದ್ದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಅವಾಗ ಖಾರ ಸ್ವಲ್ಪ ಜಾಸ್ತಿ ಹಾಕಿ ಇವರ ಕರಾಳತೆಯನ್ನ ಕೊಂಡಾಡುವಂತ ಕೆಲಸ ಮಾಡುವ ಏನಂತೀರಾ? ಇದೆಲ್ಲ ಆದ್ಮೇಲೆ ಒಂದ್ ಕಡೆ ನೋಡಿದ್ರೆ ಕ್ಲಾರಿಟಿ ಕೊಡ್ತೀನಿ ಅಂದ್ಕೊಂಡು ಗೊಳ್ಳೋ ಅಂತ ವರುಣ್ ಆರಾಧ್ಯ ಹತ್ಕೊಂಡು ವಿಡಿಯೋ ಮಾಡೋನೆ, ಇನ್ನೊಂದ್ ಕಡೆ ನೋಡಿದ್ರೆ ವರ್ಷಾ ಕಾವೇರಿ ಪ್ರೈವೇಟ್ ವಿಡಿಯೋಸ್ ಅಲ್ಲ ರೀಲ್ಸ್ ವಿಡಿಯೋಸ್ ನ ಡಿಲೀಟ್ ಮಾಡೋಕೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಫುಲ್ ಮ್ಯಾಟರ್ನೇ ತಳ್ಕೊಂಬಳ್ಕ ಮಾಡಾಕ್ಬಿಟ್ಲು ಹೊತ್ತಗೆ. ಎಂತ ಒಳ್ಳೆ ಹೆಂಗಸಯ್ಯ ಅವಳು ಬಾಳ ಹಾಳಾಗೋಗ. ನೋಡಿ ಸ್ನೇಹಿತರೆ, ಇವರಿಬ್ರಲ್ಲಿ ಯಾರು ಇನ್ನೋಸೆಂಟು ಯಾರು ಪೆಪ್ಪರ್ಮೆಂಟ್ ಅನ್ನೋದು ಗೊತ್ತಿಲ್ಲ. ಇಬ್ರುವೆ ಪೆಪ್ಪರ್ಮೆಂಟ್ ಕಳೆ ಬಿಡಿ, ಇನ್ನೋಸೆಂಟ್ ಅಂತೂ ಅಲ್ವೇ ಅಲ್ಲ. ಹೌದಾ? ಯಾಕಂದ್ರೆ ಇವರ ಪರಿಚಯ ಆಗಿರೋದು, ಲವ್ ಆಗಿರೋದು, ಮಧ್ಯ ಕುಚ್ಚುಮುಚ್ಚು ಆಗಿರೋದು, ಜೊತೆಯಲ್ಲಿ ಸುತ್ತಾಡಿರೋದು, ಜಗಳ ಆಗಿರೋದು, ಬ್ರೇಕಪ್ ಆಗಿರೋದು ಎಲ್ಲ ಆನ್ಲೈನ್ ಅಲ್ಲೇ ಅಲ್ವಾ. ಇವಾಗ ಬಂದ್ಬಿಟ್ಟು ಅಳೋದು, ಕರಿಯೋದು, ಕೆರೆಯೋದು ಅವೆಲ್ಲ ಏನು ವರ್ಕ್ ಆಗಲ್ಲ. ಆಮೇಲೆ FIR ಆಗಿರೋದು ಪ್ರೈವೇಟ್ ವಿಡಿಯೋಸ್ ಫೋಟೋಸ್ಗಾದ್ರೂ ಆಗಿರ್ಲಿ ಅಥವಾ ರೀಲ್ಸ್ ವಿಡಿಯೋಸ್ ನ ಡಿಲೀಟ್ ಮಾಡಿಸೋದಕ್ಕಾದ್ರೂ ಆಗಿರ್ಲಿ, ಒಟ್ಟಿನಲ್ಲಿ ಇಬ್ರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಬಿಲ್ಕುಲ್ ಆಗ್ಬರಲ್ಲ ಅಂತ ಗೊತ್ತಾಗ್ತಿದೆ. ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನ್ ಗೊತ್ತಾ? ಆನ್ಲೈನ್ ಅಲ್ಲಿ ಸಿಗೋ ಪ್ರಾಡಕ್ಟ್, ಆನ್ಲೈನ್ ಅಲ್ಲಿ ಮಾಡೋ ಪ್ರೀತಿ ಎರಡು ದೂರದಿಂದ ಸುಂದರವಾಗಿನೇ ಇರ್ತವೆ. ಅದನ್ನ ಹತ್ತಿರದಿಂದ ನೋಡಿದಾಗಲೇ ಉಳುಕು ಪಳಕು ಅದರ ನ್ಯೂನ್ಯತೆಗಳು ಗೊತ್ತಾಗೋದು. ದೂರದಿಂದ ಯಾರ್ದೋ ವಿಡಿಯೋಸ್ ನೋಡಿ ನೀವು ಯಾಮಾರ್ಬೇಡಿ ಅಷ್ಟೇ. ಅರ್ಥ ಆಯ್ತಾ? ಆಮೇಲೆ ಈ ನಡುವೆ ಹೆಂಗಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಬಟ್ಟೆ ಹರಾಜ್ ಹಾಕೋರ್ಗಿಂತ ಹೆಚ್ಚಾಗಿ ಆನ್ಲೈನ್ ಅಲ್ಲಿ ಬಟ್ಟೆ ಒಳಗಿರೋ ಮಾನ ಹರಾಜ್ ಹಾಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಮಾಡೋದು ಸಹ ಒಂಥರ ಕಾಂಟೆಂಟ್ ತರ ಆಗ್ಬಿಟ್ಟಿದೆ. ಅಂದ್ರೆ ಈ ನಿಬ್ಬಿಗಳು ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗಿ ಉಡ್ತು ಬಿದ್ದೋಗವ್ರೆ. ಒಂದ್ ಗಂಡು ಒಂದ್ ಹೆಣ್ಣು ಜೊತೆಗೆ ಸೇರ್ಕೊಂಡು ದಿನನಿತ್ಯ ವಿಡಿಯೋಸ್ ಮಾಡ್ಕೊಂಡು ಲವ್ ಸಾಂಗ್ಗೆ ಡ್ಯೂಯೇಟ್ ಮಾಡ್ಕೊಂಡು ಜೊತೆಗೆ ಉಣ್ಣೋದು, ಅನ್ನನ ಗುರು ಅನ್ನ ಉಣ್ಣೋದು, ಒಂದ್ ಹುಡುಗ ಹುಡುಗಿ ಸೇರಿ ಅನ್ನ ಉಣ್ಣೋದು, ಊರ್ನೆಲ್ಲ ಸುತ್ತಾಡೋದು, ಶಾಪಿಂಗ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಕೇರ್ ಮಾಡೋದು, ಇದನ್ನೆಲ್ಲ ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಹಾಕ್ಬಿಡ್ತಾರೆ. ಈ ನಿಬ್ಬಿಗಳಂತೂ ಬಾರ್ಗೆಟ್ಕೊಂಡು ಅದನ್ನೇ ಕಾಯ್ಕೊಂಡು ಈ ನನ್ನ ಮಕ್ಕಳನ್ನ ಇಷ್ಟಪಟ್ಟು ಬೆಳೆಸ್ತಾರೆ. ಇಬ್ರಿಗೂ ಫೇಮು ನೇಮು ಬರುತ್ತೆ. ಜಗಳ ಆಡ್ಕೊಂಡು ಒಂದಷ್ಟು ಜನ ಬ್ರೇಕಪ್ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಜನ ಗೊತ್ತಿಲ್ಲದೆ ಇರೋಂಗೆ ಗುಳ್ಳೆ ನರಿಗಳ ತರ ಒಳಗೆ ಬ್ರೇಕಪ್ ಮಾಡ್ಕೊಂಡು ಸೈಲೆಂಟ್ ಆಗಿ ಸುಮ್ಮನಾಗ್ಬಿಡ್ತಾರೆ. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ಏನೋ ಬಿಡಿ, ಅವರವರ ಪರ್ಸನಲ್ ವಿಷಯ ನಮ್ಗೆ ಯಾಕೆ ಅಂತ ನಾವು ಸುಮ್ನಾಗಲ್ಲ ಗುರು. ಯಾಕಂದ್ರೆ ಅವ್ರುಗಳು ಏನೇ ಮಾಡಿದ್ರು ಪಬ್ಲಿಕ್ ಅಲ್ಲೇ ಮಾಡಿರ್ತಾರಲ್ವಾ. ಸೊ ಆಸ್ ಎ ಪಬ್ಲಿಕ್ ಆಗಿ ಅದನ್ನ ಪ್ರಶ್ನೆ ಮಾಡೋ ಹಕ್ಕು, ಕ್ರಿಟಿಸಿಸಮ್ ಮಾಡೋ ಲಕ್ಕು ನಮ್ಗಿದೆ, ಮಾಡ್ತೀವಿ ಅಷ್ಟೇ. ಪ್ರೈವೇಟ್ ಆಗಿ ಮಾಡೋದಕ್ಕೆ ನಾವು ಹೋಗಿ ಮೂಗ್ ತೂರ್ಸೋಕಾಗತ್ತಾ? ಆಮೇಲೆ ಏನಿಲ್ಲ ಅಂತ ಒಡೆದು ಬೇರೆಯವ್ರ ಕೊನೆ ವಿಷಯ ನಿಂಗ್ಯಾಕ್ಲ ಮೂದೇವಿ ಅಂತ ಮೊಕ್ಕುಗಿದ್ ಕಳಿಸ್ತಾರ ಅಷ್ಟೇ. ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರೀತಿ ಅನ್ನೋದು ಪ್ರೈವೇಟ್ ಆಗಿದ್ರೆ ಒಂದು ಪರಿವಾರವಾಗಿ ಕ್ರಿಯೇಟ್ ಆಗುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಆದ್ರೆ ಅದೇ ಪ್ರೀತಿ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ತೋರಿಸ್ಕೊಂಡು ಮೆರೆದ್ರೆ ಪ್ರೀತಿಯ ವ್ಯಾಲಿಡಿಟಿಗೆ ವ್ಯಾಲ್ಯೂ ಕಮ್ಮಿಯಾಗಿ ಒಂದಲ್ಲ ಒಂದಿನ ಕಾಲೆತ್ಕೊಂಡು ಕಾಗೆ ಹಾರಿಸ್ಬಿಡುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಯಾವಾಗ್ಲೂ ಹೇಳೋದನ್ನ ಹೇಳಲೇಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.